ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಿಂಬಲ್ ತಗೊಳಕ್ ಹೊರಟಿದೀವಿ. ಬನ್ನಿ ಹೋಗೋಣ. ಆಟೋ ನಾವು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಮೆಟ್ರೋದಲ್ಲಿ ಹೋಗಬೇಕು. ಅಲ್ಲಿಂದ ಮೆಟ್ರೋ ಸ್ಟೇಷನ್. ಈಗ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋಗಬೇಕು. ಆರೇ ಮಲ್ಕೊಬಿಟ್ಟಿದ್ದಾನೆ. ಫೋಟೋ ಸರ್ಕಲಿಗೆ ಬಂದಿದ್ದೀವಿ. ಇದು ಇರೋದು ಆನಂದರಾವ್ ಸರ್ಕಲ್ ಹತ್ರ. ಅಲ್ಲಿಂದ ನಡ್ಕೊಂಡು ಹೋಗ್ಬೋದು, ಆದರೆ ನಾವು ಆಟೋದಲ್ಲಿ ಬಂದ್ವಿ. ಆರ್ಯ ಫುಲ್ ಎಕ್ಸೈಟ್ ಆಗಿದ್ದ, ಆದರೆ ಈಗ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಆರ್ಯನಿಗೀಗ ಎಚ್ಚರ ಆಯಿತು. ಎಲ್ಲಿ ಇದ್ದೀವಿ ಅಂತ ನೋಡ್ತಾ ಇದ್ದಾನೆ. ಗಿಂಬಲ್ ತಗೊಳ್ಳೋಕ್ಕೆ ಬಂದು ಫುಲ್ ಚಂದ ನಿದ್ದೆ ಮಾಡಿಬಿಟ್ಟಿದ್ದ. ಈಗ ಮೆಲ್ಲ ಎದ್ದು ಎಲ್ಲಿ ಇದ್ದೀವಿ ಅಂತ ನೋಡ್ತಾ ಇದ್ದಾನೆ. ಇಲ್ಲಿ ಕ್ಯಾಮರಾಗಳು, ಗಿಂಬಲ್ಗಳು ಎಲ್ಲ ಸಿಗುತ್ತೆ. ಬೇಕಾದವ್ರು ಬಂದು ನೋಡ್ಬೋದು. ಪ್ರೊಫೆಷ್ನಲ್ಸ್ಗಳು ಯೂಸ್ ಮಾಡುವಂತಹ ಕ್ಯಾಮರಾಗಳು ಎಲ್ಲ ಸಿಗುತ್ತೆ. ಅವನ್ನ ಯೂಸ್ ಮಾಡೋಕ್ಕೂ ತುಂಬ ಗೊತ್ತಿರಬೇಕು. ನೋಡಿ, ನಮಗೆ ಇಲ್ಲೊಂದು ಚೀಟಿ ಕೊಟ್ಟಿದ್ದಾರೆ. ನಾವು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಈ ಚೀಟಿನ ಕೆಳಗೆ ತಂದು ಕೊಡಬೇಕು. ಅವ್ರು ನಮಗೆ ತೋರಿಸ್ತಾರೆ. ಇಲ್ಲಿ ಹೊಸ ಪ್ರಾಡಕ್ಟ್ ಇಲ್ಲಿ ಇರುತ್ತೆ. ನಮಗೆ 2 ಕನ್ಫ್ಯೂಷನ್ ಇದೆ ಯಾವುದು ತಗೋಬೇಕು ಅಂತ. ಒಂದು DJI Osmo 7 ಮೊಬೈಲ್, ಇನ್ನೊಂದು 7P. ನಾವು ಅಷ್ಟೊಂದು ವಿಡಿಯೋ ಮಾಡಲ್ಲ, ಹಾಗಾಗಿ ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಷನಲ್ಲೇ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಅಂತೂ ಫೈನಲ್ ಆಯಿತು. ನಮಗೆ ಯೂಸ್ಗೆ DJI Osmo ಮೊಬೈಲ್ 7 ಸಾಕು ಅಂತ ಅದನ್ನೇ ತಗೊಂಡ್ವಿ. ಇದಕ್ಕೆ 8500 ಏನೋ ಆಗುತ್ತೆ. ನೋಡಿ, ನಮ್ಮ ಹೊಸ ಗಿಂಬಲ್ ಓಪನ್ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಪಾ. ಕೊನೆಗೆ ಗಿಂಬಲ್ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಇದೇ ನೋಡಿ ಆನಂದರಾವ್ ಸರ್ಕಲ್. ಇಲ್ಲಿಂದ ಸ್ವಲ್ಪ ದೂರ ಮೆಜೆಸ್ಟಿಕ್ಕಿಗೆ. ಅಲ್ಲಿಂದ ನಾವು ಮೆಟ್ರೋದಲ್ಲಿ ಕೆಂಗೇರಿಗೆ ಹೋಗ್ತೀವಿ. ಈಗ ನಾವು ಮೆಟ್ರೋದಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆರ್ಯ ಸ್ವಲ್ಪ ದೂರ ನಡೆದ. ಈಗ ಸುಸ್ತಾಗುತ್ತೆ ಅಂತ ಪಪ್ಪನ ಹೆಗಲ ಮೇಲೆ ಹತ್ತಿ ಕೂತಿದ್ದಾನೆ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.